ಯಾವ ಮದ್ವೆ ಆದ್ರೂ ಅರಿಶಿನ ಕುಟ್ಟೋದ್ರಿಂದ ಶುರು ಆಗತ್ತೆ. ಈಗ ಅರಿಶಿನದ ಕೊಂಬೆಲ್ಲ ನೆಲಕ್ ಬಿತ್ತು. ನೋಡಿದ್ಯಾ ರಾಜು, ಜಾನಕಿ ಹೇಗ್ ಹೋದ್ಲು? ಈಗ ಈ ಮನೇಲಿ ಮದ್ವೆ ನಡೀತಿದೆ. ಪ್ರಾಣದ ಹಾಗೆ ಬೆಳೆಸಿರೋ ಸೀನು ಮದ್ವೆ ಆಗ್ತಿದೆ ಅನ್ನೋ ಆನಂದ ಅವಳ ಮುಖದಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ? ಯಾವ್ದೋ ಇಷ್ಟ ಇಲ್ದಿರೋ ಮದ್ವೆ ನಡೀತಿದೆ, ಏನು ಬೇಡ ಅನ್ನೋ ಹಾಗಿದೆ. ಹೌದಣ್ಣ, ಚಾರು ಜೊತೆ ಸೀನು ಮದ್ವೆ ಆಗೋದು ಅತ್ತಿಗೆಗೆ ಇಷ್ಟ ಇಲ್ಲ ಅನ್ಸತ್ತೆ. ಇಲ್ಲ ಅಂದಿದ್ರೆ ಆದ್ಯನ್ ಜೊತೆ ಮದ್ವೆ ಅಂದಾಗ ಎಷ್ಟು ಸಂತೋಷವಾಗಿದ್ಲು. ಇವಾಗ ನೋಡ್ ಹೇಗಿದ್ದಾಳೆ. ನಮ್ ಸೀನು ಮದ್ವೆ ಆಗ್ತಿದ್ರೆ ಅಕ್ಕ ಹಾಗಿರೋದು ನನಗೂ ಬೇಜಾರಾಗ್ತಿದೆ ಭಾವ. ನಮ್ ಮನೇಲಿ ನಡೀತಾರೋ ಮೊದಲನೇ ಶುಭ ಕಾರ್ಯ ಇದು. ನಾದ್ನಿ ಮಗ ಆದ್ರೂ ಎಲ್ರ ಮಗನ ಹಾಗೆ ಬೆಳೆದವನವನು. ಅವನಂದ್ರೆ ಜಾನಕಿಗೂ ಎಷ್ಟು ಪ್ರೀತಿ ಇತ್ತು, ಎಷ್ಟು ಪ್ರೀತಿಯಿಂದ ಅವನ್ನ ಬೆಳೆಸಿದ್ದು. ಆ ಪ್ರೀತಿ ಎಲ್ಲ ಇವಾಗ ಏನಾಯ್ತು? ಅತ್ತಿಗೆಗೆ ಅವಳು ತಂಗಿ ಮಗಳೇ ಆಗಿರ್ಬೋದಣ್ಣ. ಅವಳಿಗೋಸ್ಕರ ಮದ್ವೆ ಕಾರ್ಯದ ಕಡೆ ಗಮನ ಕೊಡದೆ ಅತ್ತಿಗೆ ಹಾಗೆ ಸೆಪ್ಪಗಿದ್ರೆ ಬಂದವರೆಲ್ಲ ಏನ್ ಅನ್ಕೋತಾರೆ ಅಣ್ಣ? ನಾವೇನೋ ತಪ್ಪು ಮಾಡಿರೋ ಹಾಗೆ ಜಾನಕಿ ಹಾಗಿರೋ ಅಂತ ಅವಶ್ಯಕತೆ ಏನಿತ್ತು? ತಂಗಿ ಮಗಳು ಇಲ್ಲೇ ಇರ್ಲಿ ಅಂತ ಕರ್ಕೊಂಡ್ ಬಂದ್ಲು. ನಾವೇನಾದ್ರೂ ಬೇಡ ಅಂತ ಹೇಳಿದ್ವಾ? ಅವಳಿಗೆ ಯಾರೂ ಇಲ್ಲ, ನಮ್ ಜೊತೆಗೆ ಇರ್ತಾಳೆ ಅಂದ್ಲು. ಬೇಡ ಅಂದ್ವಾ? ಸೀನುನ ಪ್ರೀತಿಸಿದ್ಲು, ಮದ್ವೆ ಆಗ್ತೀವಿ ಅಂದ್ಲು, ಅದಕ್ಕೂ ಇಲ್ಲ ಅನ್ಲಿಲ್ಲ. ಆದ್ಯನ್ ವಿಷಯದಲ್ಲಿ ಯಾವಾಗ್ಲೂ ಯಾರು ಯಾವ್ದನ್ನು ಬೇಡ ಅನ್ಲಿಲ್ಲ. ಅವಳು ಬೇಡ ಅಂದ್ಮೇಲೆ ತಾನೆ ಚಾರು ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದು. ಆಗ್ಲೂ ಮನೆಯವರೆಲ್ಲ ಅವಳನ್ನು ಒಪ್ಸೋದಕ್ಕೆ ನೋಡಿದ್ರು. ಆದ್ಯ ಕೇಳಿದ್ಲಾ? ಮದ್ವೆ ಮಾಡಿ ನಿಮ್ ಮಗನ್ನ ನನ್ ಜೊತೆ ಕಳಿಸಿ, ಇಲ್ದಿದ್ರೆ ಮದ್ವೆನೇ ಬೇಡ ಅಂದ್ಲು. ಅವಳ ಇಷ್ಟದ ಪ್ರಕಾರ ಸೀನುನ ಕಳಿಸಿಲ್ಲ ಅನ್ನೋದ ಜಾನಕಿಗ್ ಬೇಜಾರು. ಅಷ್ಟಕ್ಕೂ ಯಾಕಮ್ಮ ಕಳಿಸ್ಬೇಕು? ಆದ್ಯನ್ಗಾದ್ರೆ ಯಾರು ಇಲ್ಲ, ಎಲ್ರು ಇರೋ ಅಂತ ನನ್ನ ಮಗನ್ನ ಅನಾಥನಾಗೆ ಎಲ್ಲಿಗೋ ಕಳಿಸೋ ಅಂತ ಅಗತ್ಯ ಏನಿದೆ? ಜಾನಕಿ ವರ್ಷೆ ನೋಡಿದ್ರೆ ಹಾಗೆ ಇದೆಯಲ್ಲ. ಈ ಮನೇಲಿ ಎಲ್ರೂ ಸಂತೋಷವಾಗಿರ್ಬೇಕಾದ್ರೆ ಅವಳು ಮಾತ್ರ ಹಾಗಿದ್ರೆ ಅದ್ರ ಅರ್ಥ ಏನು? ಮನೆ ದೊಡ್ಡ ಸೊಸೆ ಆಗಿ ಅತ್ತಿಗೆ ಕೊಡ್ಬೇಕಾಗಿರೋ ಗೌರವ ಯಾವಾಗ್ಲೂ ಕೊಡ್ತಿದೀವಿ ಅಣ್ಣ. ಅವಳು ಬೇಡ ಅಂದ್ರೆ ಈ ಮನೇಲಿ ಯಾವ ಕೆಲ್ಸನೂ ಆಗಲ್ಲ. ಹಾಗಿರುವಾಗ ನನ್ ಮಗನ್ ಮದ್ವೆ ವಿಷಯದಲ್ಲಿ ಅತ್ತಿಗೆ ಹೀಗಿದ್ರೆ ಹೇಗಣ್ಣ? ನೀನೇನಾದ್ರೂ ಅಂದ್ಕೋ ರಾಜು, ಈ ಮದ್ವೆ ವಿಷಯದಲ್ಲಿ ಜಾನಕಿ ವರ್ತನೆ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಮ್ಮ, ಯಾಕಮ್ಮ ಜಾನಕಿನ ಎಲ್ರೂ ಅಪಾರ್ಥ ಮಾಡ್ಕೋತೀರಾ? ಅಂತನೂ ಅಲ್ವಲ್ಲ. ಜಾನಕಿ ಮನ್ಸೇನೋ ನಮಗ್ ಗೊತ್ತಿಲ್ವಾ? ಯಾರ್ದೋ ಮದ್ವೆ ಆದ್ರೂ ಮನೆಯವ್ರ ಮದ್ವೆನೆ ಅನ್ನೋ ಹಾಗೆ ಎಲ್ಲ ಮುಂದೆ ನಿಂತು ನೋಡ್ಕೋತಾಳೆ. ಹಾಗಿದ್ದಾಗ ಮಗನ್ ಹಾಗೆ ಬೆಳೆಸಿರೋ ಸೀನು ಮದ್ವೆಗೆ ಏನು ಖುಷಿ ಪಡದೆ ಯಾಕಿರ್ತಾಳೆ? ನಮ್ಮವ್ರನ್ನ ನಾವು ಅನುಮಾನ ಪಡೋದು ಅಂದ್ರೆ ನಮಗ್ ನಾವೇ ಅವಮಾನ ಮಾಡ್ಕೊಂಡ ಹಾಗೆ. ಜಾನಕಿ ಬಗ್ಗೆ ನಿಮಗ್ ಹೊಸದಾಗಿ ನಾನೇನು ಹೇಳೋ ಅಗತ್ಯ ಇಲ್ಲ ಅಲ್ವಾ? ಮನ್ಸಲ್ಲಿ ನೋವಿದ್ದಾಗ ಮುಖದ ಮೇಲೆ ನಗು ಇರಲ್ಲ. ಹಾಗಂತ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ರೆ ಹೇಗೆ? ಆದ್ಯ ಮೇಲಿರೋ ಪ್ರೀತಿಗೆ ಸೀನು ಮದುವೆ ಆಗ್ಬಾರ್ದು ಅಂತ ಜಾನಕಿ ಅನ್ಕೊಳ್ಳೋಳಲ್ಲ. ಛೆ, ಹಾಗೆ ಹೇಳ್ತಿಲ್ಲ ರಾಜು. ಮುಹೂರ್ತ ಮೀರ್ತಿದೆ, ಅರಿಶಿನ ಕುಟ್ಟೋ ಶಾಸ್ತ್ರ ಶುರು ಆಗ್ಬೇಕಲ್ವಾ? ಜಾನಕಿ ಕೈಯಲ್ಲೇ ಶುರು ಆಗ್ಲಿ ಅಂತ ಎಲ್ರೂ ಕಾಯ್ತಿದಾರ್ ತಾನೆ. ಅಮ್ಮ, ಮುಹೂರ್ತ ಹತ್ರ ಬಂತು ಅಂತಂದ್ರೆ ಜಾನಕಿನೇ ಬರ್ಬೇಕು ಅಂತ ಏನಿದೆ? ಊರವರೆಲ್ಲ ನಮಗ್ ಒಳ್ಳೇದನ್ನೇ ಬಯಸೋರ್ ತಾನೆ. ಇಲ್ಲಿ ಬಂದಿರೋರಲ್ಲಿ ಮುತ್ತೈದೆಯರನ್ನ ಕರೆಸಿ ಶಾಸ್ತ್ರ ಶುರು ಮಾಡಿ. ಏನಮ್ಮ, ನೀವೆಲ್ಲ ಸೇರಿ ಈ ಶಾಸ್ತ್ರನ ಶುರು ಮಾಡಿ. ಶುರು ಮಾಡ್ರಮ್ಮ. ನಿನ್ಗೋಸ್ಕರ ಅಷ್ಟೆಲ್ಲ ಮಾಡಿದ್ರು ಅವಳು ಪ್ರೀತಿನ ನೀನ್ ಬೇಡ ಅಂತಾನೆ ಬಂದೆ. ಹೇಗ್ ಪ್ರೀತಿಸೋಂತೀಯ? ಮೊದ್ಲೇನ್ ನಡೆದಿತ್ತು ಅಂತ ನಿನಗೆ ಗೊತ್ತಿಲ್ವಾ? ತುಂಬಾ ಜನರಿಗೆ ಹಳೆ ಕಥೆಗಳಿರುತ್ತೆ ಕಣೋ. ಅವರೆಲ್ಲ ಏನ್ ಪ್ರೀತಿ ಮಾಡೋದಿಲ್ವಾ? ಮದ್ವೆ ಆಗೋದಿಲ್ವಾ? ಎಲ್ರು ಹೆಣ್ಮಕ್ಳಿಗೆ ಗಂಡು ಅಗತ್ಯ ಅಂತಾರೆ.
ಆದ್ರೆ ಗಂಡಿಗೆ ಹೆಣ್ಣು ಅಗತ್ಯ. ನನಗೇನ್ ಅಗತ್ಯ ಇಲ್ಲ. ಅದು ನಿನ್ ಭ್ರಮೆ. ಜೀವನ ಸಮುದ್ರ ಆದ್ರೆ ಅಲೆಗಳು ಏರಿಳಿತಗಳನ್ನ ತಡ್ಕೊಂಡು ಗಂಡ್ಸು ಬೀಳ್ದಿರೋ ಹಾಗೆ ಸಾಯೋವರೆಗೂ ಹೊರೋ ದೋಣಿ ಕಣೋ ಹೆಣ್ಣು. ನಿನ್ನೂ ಹೊರ್ತಾಳೆ, ನಿನ್ ಕಷ್ಟ ಸುಖನೂ ಹೊರ್ತಾಳೆ, ನಿನ್ ಮಕ್ಕಳನ್ನ ಹೊರ್ತಾಳೆ, ನಿನ್ ಬದುಕನ್ನೇ ಹೊರ್ತಾಳೆ. ಈಗ್ಲೂ ನಿನಗೆ ನಿನ್ ತಪ್ಪು ಅರ್ಥ ಆಗ್ತಿಲ್ವಾ? ನಿನ್ಗೋಸ್ಕರ ಆರೋಪನ ತನ್ ಮೇಲೆ ಹಾಕೊಂಡ್ಮೇಲಾದ್ರೂ ಅವಳ ಪ್ರೀತಿಲಿ ಪ್ರಾಮಾಣಿಕತೆ ನಿನ್ ಕಾಣ್ತಿಲ್ವಾ? ಕಾಣ್ತಿದೆ. ಕಾಣ್ತಿದ್ರೆ ಸರಿ ಹೋಗುತ್ತಾ? ಏನೋ ಒಂದು ಅನ್ಸ್ಬೇಕಲ್ವಾ? ಅನ್ನಿಸ್ತಾ ಇದೆ. ಅನ್ಸಿದ್ರೆ ತಕ್ಷಣ ಹೊರಗೆ ಹೇಳ್ಕೋಬೇಕಲ್ವಾ? ಅವತ್ತು ಅನ್ನಿಸ್ಲಿಲ್ಲ, ಈಗ ಅನ್ನಿಸ್ತಾ ಇದೆ. ಏನಂತ? ನಾನು ರಾಜಲಕ್ಷ್ಮಿನ ಪ್ರೀತಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೀಯಾ? ಇಲ್ಲ ನಿಜವಾಗ್ಲೂ ನೀನು ಪ್ರೀತಿಸ್ತಾ ಇದೀಯಾ? ಹೌದು, ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಇವಾಗೇನು? ಆ ವಿಷಯ ನಂಗೆ ಗೊತ್ತು. ನಿನ್ನ ಹತ್ರ ಹೇಳಿಸ್ಬೇಕು ಅಂತ ಕೇಳಿದೆ ಅಷ್ಟೇ. ಒಂದ್ ನೆನ್ಪಿಟ್ಕೋ, ರಾಜಲಕ್ಷ್ಮಿನ ದೂರ ಮಾಡ್ಕೊಂಡ್ರೆ ಮತ್ತೆ ಅಂತ ಹುಡುಗಿ, ಅಷ್ಟೊಂದು ಪ್ರೀತಿಸೋ ಹುಡುಗಿ ನಿನಗೆ ಸಿಗೋದಿಲ್ಲ. ಆದ್ರೆ ನನ್ನ ಹಳೆ ಜೀವನದ ಕತೆ ನನ್ನ ಮುಂದೆ ಹೆಜ್ಜೆ ಇಡೋಕ್ ಬಿಡ್ತಿಲ್ಲ. ಹಳೆ ಜೀವನ ಭವಿಷ್ಯಕ್ಕೆ ತೊಂದರೆ ಕೊಡಬಾರ್ದು ಕಣೋ. ನಿನ್ನೆನೆ ಮುಗ್ದೋಗಿರೋ ಕತೆ ಅಂತ ಬಿಟ್ಟಾಕದನ ಬಿಡ್ಬೇಕು ಅಂತಾನೆ ಇದೆ ಅಂತ ನೀನೇ ಅನ್ಕೊಳ್ಳೋದಲ್ಲ. ಹೋಗಿ ಅವಳಿಗೆ ಹೇಳು, ನಿನ್ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಲು ಅಂತ ಹುಡುಗಿಗೆ ನೀನೇ ಎದುರುಗಡೆ ಹೋಗಿ ನಿನ್ ಪ್ರೀತಿನ ಹೇಳೋದು ತಪ್ಪಲ್ಲ. ಹೇಳ್ಬೇಕು ಅಂತಾನೆ ಇದೆ, ಮತ್ ಹೇಳ್ಬಿಡು ಅಷ್ಟೇ ಅಂತೀಯ? ನೋಡು, ಅವಳ ಪ್ರೀತಿಲಿ ಪ್ರಾಮಾಣಿಕತೆ ಇದೆ. ಆ ವಿಷಯನ ತುಂಬಾ ಸರಿ ಪ್ರೂವ್ ಮಾಡ್ಕೊಂಡಿದ್ದಾಳೆ. ನಿಂದು ನಿಜವಾದ ಪ್ರೀತಿ ಆಗಿದ್ರೆ ತಡ ಮಾಡಬೇಡ. ಯೋಚನೆ ಮಾಡಿ ಸಾಕು, ಮೊದಲು ಡಿಸೈಡ್ ಮಾಡು.